ಸ್ವಾಗತ ಅಂತ ಹೇಳ್ತಾ ಇಂದು 10ನೇ ತರಗತಿ ವಿಜ್ಞಾನದಲ್ಲಿ ಸೇತುಬಂಧದಲ್ಲಿ ಒಂದು ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಆಲ್ರೆಡಿ 10th ಅಲ್ಲಿ ನಾನು ಹಾಕಿರ್ತಕ್ಕಂಥ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅದನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ತಮ್ಮೆಲ್ಲರಿಗೂ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸ್ಟಾರ್ಟ್ ಮಾಡುವ ಮೊದಲಿಗೆ ಬುನಾದಿ ಸಾಮರ್ಥ್ಯಗಳ ಪಟ್ಟಿ. ಸೊ ವಿದ್ಯುತ್ ಶಕ್ತಿ, ವಿದ್ಯುತ್ ಮಂಡಲ ರಚನೆ, ಮೂಲಮಾನ, ವಿದ್ಯುತ್ ಕಾಂತಿಯ ಪರಿಣಾಮಗಳನ್ನು ತಿಳಿತಾರೆ. ಕಾಂತದ ಅರ್ಥ, ಕಾಂತದ ವಿಧಗಳು, ಲಕ್ಷಣಗಳು, ಕಾಂತೀಯ ಬಲರೇಖೆಗಳ ಗುಣಗಳು ಮತ್ತು ಅನ್ವಯಗಳನ್ನು ಗ್ರಹಿಸ್ತಾರೆ. ಇನ್ನು ಬೆಳಕಿನ ಗುಣಲಕ್ಷಣಗಳು, ಪ್ರತಿಫಲನ ಮತ್ತು ವಕ್ರೀಭವನದ ಪರಿಕಲ್ಪನೆಯನ್ನು, ನಿಯಮಗಳನ್ನು ಅರ್ಥ ಮಾಡ್ಕೋತಾರೆ. 4 ಶಕ್ತಿ ನಿತ್ಯತೆಯ ನಿಯಮ, ಶಕ್ತಿಯ ವಿಧಗಳು ಮತ್ತು ಅನ್ವಯಗಳನ್ನು ಸಹಿತನೂ ಕೂಡ ಅರ್ಥೈಸ್ಕೊಳ್ತಾರೆ. 5 ಪರಮಾಣು, ಮೂಲಭೂತ ಕಣಗಳು, ಅಯಾನುಗಳು, ವೆಲೆನ್ಸಿ, ಎಲೆಕ್ಟ್ರಾನ್ ಹಂಚಿಕೆಯನ್ನು ತಿಳಿದುಕೊಳ್ತಾರೆ. 6 ರಾಸಾಯನಿಕ ಮತ್ತು ಭೌತ ಕ್ರಿಯೆಗಳ ಬದಲಾವಣೆಗಳು ಮತ್ತು ವ್ಯತ್ಯಾಸವನ್ನು ಗ್ರಹಿಸ್ತಾರೆ. 7 ರಾಸಾಯನಿಕ ಬಂಧಗಳು, ಅದರಲ್ಲಿ ಅಯಾನಿಕ್ ಬಂಧ, ಸಹವೆಲೆನ್ಸಿಯ ಬಂಧ, ಲೋಹ ಮತ್ತು ಅಲೋಹಗಳು ಮತ್ತು ಸಂಯುಕ್ತಗಳ ಗುಣಲಕ್ಷಣಗಳನ್ನು ತಿಳಿತಾರೆ. 8ನೇದು ಜೀವಕೋಶಗಳು, ಅಂಗಾಂಶಗಳ ರಚನೆ ಮತ್ತು ವಿವಿಧ ಕಣದಂಗಗಳ ಕಾರ್ಯಗಳನ್ನು ಗ್ರಹಿಸ್ತಾರೆ. 9 ಸೂಕ್ಷ್ಮಾಣುಜೀವಿಗಳು, ಅವುಗಳ ವಿಧ, ರಚನೆ, ಉಪಯೋಗಗಳು, ರೋಗಗಳು ಮತ್ತು ಆರೋಗ್ಯದ ಬಗ್ಗೆ ಪರಿಕಲ್ಪನೆ. ಲಾಸ್ಟ್ ಇರೋದು ಮಾನವನ ಉಸಿರಾಟ, ರಕ್ತ ಪರಿಚಲನಾ ಕ್ರಿಯೆ ಅಂತಕ್ಕಂಥದ್ದನ್ನು. ಸೊ ಸಾಮರ್ಥ್ಯಗಳ ಅಂಶಗಳನ್ನು ಕೊಟ್ಟಿದ್ದಾರೆ. ಒಟ್ಟು 10 ಸಾಮರ್ಥ್ಯಗಳನ್ನು SSLC ಆಗಿದ್ದಾವೆ. ಇದರ ಮೇಲೆ ಇರ್ತಕ್ಕಂಥ ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ನೋಡ್ತಾ ಬರೋಣ. ಮೊದಲ ಪ್ರಶ್ನೆ, ಸ್ಥಾಯಿ ವಿದ್ಯುತ್ ಎಂದರೇನು ಅಂತ ಕೇಳಿದ್ದಾರೆ. ಏನಪ್ಪ ಸ್ಥಾಯಿ ವಿದ್ಯುತ್ ಅಂತಂದ್ರೆ ಉಜ್ಜುವಿಕೆಯಿಂದ ಉಂಟಾದ ಆವೇಶಗಳು ಸ್ಥಿರವಾಗಿರ್ತಾವ ಮತ್ತು ಚಲಿಸೋದಿಲ್ಲ. ಈ ಆವೇಶಗಳು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡ್ತದೆ. ಇದನ್ನೇ ಸ್ಥಾಯಿ ವಿದ್ಯುತ್ ಅಂತ ಕರೀತಾರೆ. ಎರಡನೇ ಪ್ರಶ್ನೆ, ಸರಳ ವಿದ್ಯುತ್ ಮಂಡಲದಲ್ಲಿ ಬ್ಯಾಟರಿಯನ್ನು ಹೇಗೆ ಗುರುತಿಸ್ತೀರಿ ಅಂತ ಕೇಳಿದ್ದಾರೆ. ಸೊ ಸರಳ ವಿದ್ಯುತ್ ಮಂಡಲದಲ್ಲಿ ಬ್ಯಾಟರಿಯ ರೇಖಾಚಿತ್ರ ಇರ್ತದೆ. ಸೊ ರೇಖಾಚಿತ್ರದ ಮೇಲೆ ಅವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಗುರುತಿಸ್ತಾರೆ ಅಂತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಕಾಂತದ ಯಾವುದಾದರೂ 2 ಗುಣಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ಕಾಂತ ಹೊಂದಿರತಕ್ಕಂಥ ಗುಣ, ಸಜಾತಿ ಧ್ರುವಗಳು ವಿಕರ್ಷಣೆ, ವಿಜಾತಿ ಧ್ರುವಗಳು ಆಕರ್ಷಣೆ. ಪ್ರಶ್ನೆ 4, ಕೊಟ್ಟಿರುವ ಕಾಂತಕ್ಕೆ ಕಾಂತೀಯ ಬಲರೇಖೆಗಳನ್ನು ಎಳಿರಿ ಅಂತ ಕೇಳಿದರೆ. ಇಲ್ಲಿ N ಮತ್ತು S ಕಾಂತಿದಾವ. ಸೊ ಇದು ಈ ತರನಾಗಿರ್ತಕ್ಕಂಥ ಕಾಂತೀಯ ಬಲರೇಖೆಗಳು ಬರ್ತಾವ. ಇದೇ ದಿಕ್ಕುಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 5, ಬೆಳಕಿನ ಪ್ರತಿಫಲನ ಅಂದರೆ ಏನು? ಆನ್ಸರ್, ಬೆಳಕು ಯಾವುದಾದರೊಂದು ನನಪಾದ ಮೇಲ್ಮೈ ಮೇಲೆ ಬಿದ್ದು ಹಿಂದಿರುಗೋದಕ್ಕೆ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. 6ನೇ ಪ್ರಶ್ನೆ, ನೀರಿನಲ್ಲಿ ಮುಳುಗಿಸಿಟ್ಟ ಪೆನ್ಸಿಲ್ ಮುರಿದಂತೆ ಕಾಣಲಿಕ್ಕೆ ಕಾರಣ ಏನು? ಸೊ ದ ಆನ್ಸರ್ ಈಸ್ ಬೆಳಕಿನ ವಕ್ರೀಭವನದ ಪ್ರಕ್ರಿಯೆ. ಸೊ ಬೆಳಕಿನ ವಕ್ರೀಭವನದ ಪ್ರಕ್ರಿಯೆಯಿಂದ ಅದು ಏನಾಗ್ತದಪ್ಪ ಅಂದ್ರೆ ಮುರಿದಂತೆ ಕಾಣ್ತದೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರೆದ್ರೆ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಮೂವ್ ಟು ನೆಕ್ಸ್ಟ್ ಕ್ವಶನ್, ಶಕ್ತಿ ನಿತ್ಯತೆಯ ನಿಯಮವನ್ನು ಬರೀರಿ. ಏನು ಹೇಳ್ತದಪ್ಪ ಅಂದರೆ ಶಕ್ತಿ ನಿತ್ಯತೆಯ ನಿಯಮ, ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಗೊಳಿಸಲು ಕೂಡ ಸಾಧ್ಯವಿಲ್ಲ. ಸೊ ಇದೇ ಏನಪ್ಪ ಅಂದರೆ ಶಕ್ತಿ ನಿತ್ಯತೆಯ ನಿಯಮ. ಮುಂದಿನ ಪ್ರಶ್ನೆ, ಚಲನಶಕ್ತಿ ಅಂದರೆ ಏನು? ಏನಪ್ಪ ಚಲನಶಕ್ತಿ ಅಂತಂದ್ರೆ ಒಂದು ಕಾಯ ತನ್ನ ಸ್ಥಾನದಿಂದ ಪಡೆದುಕೊಳ್ಳೋ ಶಕ್ತಿಯನ್ನು ಚಲನಶಕ್ತಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಒಂದು ಪರಮಾಣುವಿನಲ್ಲಿ 3 ಮೂಲಭೂತ ಕಣಗಳನ್ನು ಹೆಸರಿಸ್ರಿ. ಸೊ ಯಾವುದೇ ಒಂದು ಕಣ ಇರಲಿ ಫ್ರೆಂಡ್ಸ್, ಆ ಕಣದಲ್ಲಿ 3 ಮೂಲಭೂತ ಕಣಗಳಿರ್ತವೆ. ಸೊ ಅವುಗಳನ್ನು ನೀವು ಬರೀಬೇಕು. ಸೊ ವೆರಿ ಈಸಿ. 1ನೇದು ಪ್ರೋಟಾನ್, 2ನೇದು ನ್ಯೂಟ್ರಾನ್, 3ನೇದು ಎಲೆಕ್ಟ್ರಾನ್. ಸೊ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳು 3 ಸೇರಿಕೊಂಡು ಏನಾಗ್ತಾವಪ್ಪ ಅಂದ್ರೆ ಒಂದು ಪರಮಾಣು ಆಗ್ತವೆ. ಇದೇ ಉತ್ತರ ಇತ್ತು. ಪ್ರಶ್ನೆ 10, ಸೋಡಿಯಂನ ಪರಮಾಣು ಸಂಖ್ಯೆ 11 ಆದರೆ ವೆಲೆನ್ಸಿಗಳನ್ನು ಬರೀರಿ ಅಂತ ಕೇಳಿದರು. ಸೊ ಗೊತ್ತಿರಲಿ, ಅದರ ವೆಲೆನ್ಸಿ ಎಷ್ಟಾಗ್ತದಪ್ಪ ಅಂದ್ರೆ 1 ಅಂತಕ್ಕದ್ದನ್ನು ಬರ್ತದೆ. ನಾವು ಕವಚಗಳಲ್ಲಿ ಅದನ್ನು ಹಾಕ್ತಾ ಹೋದರೆ ನಿಮಗೆ ಗೊತ್ತಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ರಾಸಾಯನಿಕ ಸಂಯೋಗ ಕ್ರಿಯೆ ಅಂದರೆ ಏನು? ಸೊ ರಾಸಾಯನಿಕ ಸಂಯೋಗ ಅಂದರೆ ಏನಪ್ಪ ಅಂದ್ರೆ 2 ಪ್ರತಿವರ್ತಕಗಳು ರಾಸಾಯನಿಕವಾಗಿ ಪ್ರತಿವರ್ತಿಸಿ ಒಂದೇ ಒಂದು ಹೊಸ ಉತ್ಪನ್ನವನ್ನು ಉಂಟು ಮಾಡೋ ಕ್ರಿಯೆಯನ್ನು ನಾವೇನಂತೀವಿ? ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಅಂತ ಗುರುತಿಸ್ರಿ. ಸೊ ಮೇನ ಕರಗೋದು ಏನು ಅಂತ ಕೇಳಿದ್ದಾರೆ. ಸೊ ಮೇನ ಕರಗೋದು ಅನ್ನೋದು ಒಂದು ಭೌತ ಬದಲಾವಣೆಗೆ ಉದಾಹರಣೆ ಆಗ್ತದೆ. ಇನ್ನು ಅದೇ ತನ್ನಾಗಿ ಹಾಲು ಮೊಸರಾಗೋದು ಏನಂತ ಕೇಳಿದರೆ. ಸೊ ಹಾಲು ಮೊಸರಾಗೋದು ಅನ್ನೋದು ಅದು ಒಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಆಗ್ತದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಅಯಾನಿಕ್ ಮತ್ತು ಸಹವೆಲೆನ್ಸಿ ಸಂಯುಕ್ತಗಳಾಗಿ ವರ್ಗೀಕರಿಸ್ರಿ. ನೀರು, ಉಪ್ಪು, ವಿನೆಗರ್, ಸಕ್ಕರೆ. ಕೊಟ್ಟವುಗಳಲ್ಲಿ ಏನಿದೆಪ್ಪ ಅಂತಂದರೆ ಅಯಾನಿಕ್ ಸಂಯುಕ್ತ ಯಾವುದಪ್ಪ ಅಂದರೆ ಉಪ್ಪು. ಇನ್ನು ಸಹವೆಲೆನ್ಸಿಯ ಸಂಯುಕ್ತ ಅಂದರೆ ನೀರು, ವಿನೆಗರ್, ಸಕ್ಕರೆ. ಇವುಗಳನ್ನು ನಾವೇನಂತೀವಪ್ಪ ಅಂದರೆ ಸಹವೆಲೆನ್ಸಿಯ ಸಂಯುಕ್ತಗಳು ಅಂತ ಹೇಳ್ತೀವಿ.
ಮುಂದಿನ ಪ್ರಶ್ನೆ, ಲೋಹ ಮತ್ತು ಅಲೋಹಗಳ ನಡುವಿನ ಎರಡು ವ್ಯತ್ಯಾಸವನ್ನು ಬರಿಬೇಕು. ಏನು ಹೇಳ್ತದಪ್ಪ? ಲೋಹಗಳು ಹೊಳಿತವೆ, ಅಲೋಹಗಳು ಹೊಳೆಯೋದಿಲ್ಲ. ಲೋಹಗಳು ವಿದ್ಯುತ್ನ ಉತ್ತಮ ವಿದ್ಯುತ್ ವಾಹಕಗಳು, ಇವು ಲೋಹಗಳು ವಿದ್ಯುತ್ನ ಅವಾಹಕಗಳು. ಇನ್ನು ಲೋಹಗಳು ಉಷ್ಣದ ವಾಹಕಗಳು, ಅಲೋಹಗಳು ಉಷ್ಣದ ಅವಾಹಕಗಳು. ಲೋಹಗಳು ಶಬ್ದವನ್ನು ಉಂಟು ಮಾಡ್ತದೆ, ಅಲೋಹಗಳು ಶಬ್ದವನ್ನು ಉಂಟು ಮಾಡೋದಿಲ್ಲ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 15, ಜೀವಕೋಶ ಅಂದರೆ ಏನು? ಸೊ ದ ಆನ್ಸರ್ ಈಸ್, ಜೀವಿಗಳ ರಚನಾತ್ಮಕ ಕಾರ್ಯನಿರ್ವಾಹಕ ಮೂಲ ಘಟಕಕ್ಕೆ ನಾವೇನಂತೀವಿ? ಜೀವಕೋಶ ಅಂತ ಕರಿತೀವಿ. 16ನೇ ಪ್ರಶ್ನೆ, ಜೀವಕೋಶದ ಆತ್ಮಹತ್ಯಾ ಸಂಚಿ ಮತ್ತು ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಸೊ ಜೀವಕೋಶದಲ್ಲಿ ಆತ್ಮಹತ್ಯಾ ಚೀಲಗಳಂತಂದ್ರೆ ಲೈಸೋಸೋಮ್ ಅಂತೀವಿ. ಇನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂದ್ರೆ ಮೈಟ್ರೋಕಾಂಡ್ರಿಯಾ ಅಂತ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಅದನ್ನು ನೀವು ಬರಿಬೇಕಿತ್ತು. ಇನ್ನು ತೀವ್ರತರ ಮತ್ತು ದೀರ್ಘಕಾಲೀನ ರೋಗಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ತೀವ್ರತರ ಮತ್ತು ದೀರ್ಘಕಾಲೀನ ರೋಗಗಳು ಅಂತಂದ್ರೆ, ಸೊ ತೀವ್ರತರ ಅಂದ್ರೆ ಈ ರೋಗಗಳು ಅತಿ ಕಡಿಮೆ ಅವಧಿಯವರೆಗೆ ಪ್ರಕಟವಾಗ್ತವೆ. ದೀರ್ಘಕಾಲೀನ ರೋಗಗಳಂದ್ರೆ ಈ ರೋಗಗಳು ದೀರ್ಘಕಾಲದವರೆಗೆ ಪ್ರಕಟವಾಗ್ತವೆ ಅನ್ನೋದನ್ನ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಎಸ್, ಮಲೇರಿಯಾ ಉಂಟು ಮಾಡುವ ಸೂಕ್ಷ್ಮಜೀವಿ ಯಾವುದು ಅಂತ ಕೇಳಿದ್ದಾರೆ. ಸೊ ಮಲೇರಿಯಾ ಯಾವ್ದು ಮಾಡ್ತದಪ್ಪ ಅಂತಂದ್ರೆ ಅದು ಪ್ಲಾಸ್ಮೋಡಿಯಂ ಅಂತಕ್ಕಂಥದ್ದು ಬರ್ತದೆ. ಇನ್ನೊಂದು ಪ್ರಶ್ನೆ, ಹಾಲನ್ನು ಮೊಸರಾಗಿಸುವ ಸೂಕ್ಷ್ಮಜೀವಿ ಯಾವುದು ಅಂತ ಕೇಳಿದ್ದಾರೆ. ಹಾಲು ಮೊಸರಾಗಬೇಕಾದ್ರೆ ಕಾರಣವಾಗಿರ್ತಕ್ಕಂಥದ್ದು ಲ್ಯಾಕ್ಟೋಬೆಸಿಲಸ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಉಸಿರಾಟ ಅಂದರೆ ಏನು? ಸೊ ಯಾವುದಕ್ಕೆ ಉಸಿರಾಟ ಅಂತೀವಂದ್ರೆ, ಗ್ಲೂಕೋಸ್ ಜೀವಕೋಶವನ್ನು ಪ್ರವೇಶಿಸಿದ ನಂತರ ಆಕ್ಸಿಜನ್ನೊಂದಿಗೆ ಪ್ರತಿಕ್ರಿಯಿಸಿ ಶಕ್ತಿ ಬಿಡುಗಡೆ ಮಾಡ್ತದೆ. ಇದೇ ಕ್ರಿಯೆಗೆ ನಾವೇನಂತೀವಪ್ಪ ಅಂದರೆ ಉಸಿರಾಟ ಅಂತ ಕರಿತೀವಿ. ಸೊ ದೇರ್ ಇಸ್ ಲಾಸ್ಟ್ ಕ್ವಶನ್ ನಂಬರ್ 20. ರಕ್ತದ 4 ಘಟಕಗಳನ್ನು ಬರೀರಿ. ಸೊ ರಕ್ತದ 4 ಘಟಕಗಳು ಪ್ಲಾಸ್ಮಾ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಅಂತ ಹೇಳ್ತೀವಿ. ಇಷ್ಟು SSLCಯ ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್. ಸೊ ಸೇತುಬಂಧದಲ್ಲಿದೆ. ಸೊ ಚೆನ್ನಾಗಿ ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಡ್ರಿ, ಒಳ್ಳೆ ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ, ಸೊ ಮತ್ತೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಬೇಗನೆ ಲೈನಪ್ ಮಾಡ್ತೀವಿ. ಅವುಗಳನ್ನು ಸಹಿತ ನೋಡಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೊಟ್ಟಿದ್ದೀವಿ. ಸೊ ನೀವುಗಳು ಕೂಡ ಖಂಡಿತವಾಗಿ ಅವುಗಳಿಗೆ ಬಂದು ಜಾಯ್ನ್ ಆಗೋದ್ರಿಂದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀವೇನು ಮಾಡ್ಬೋದು ಫ್ರೆಂಡ್ಸ್, ಫಾಸ್ಟಾಗಿ ನೋಡ್ಬೋದು ಅಂತ ಹೇಳ್ತಾ, ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ನೋಡಿದ್ದೀರಿ, ವಿಡಿಯೋಗಳನ್ನು ವಾಚ್ ಮಾಡಿದ್ದೀರಿ. ಥ್ಯಾಂಕ್ ಯು, ಬಾಯ್.